ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೆ ವಿದ್ಯಾ ಸಮಾಜ ಹಾಗೂ ಚಾಲುಕ್ಯ ಸಂಸ್ಕೃತಿ ಅಧ್ಯಯನ ಪೀಠ ಕಲಬುರಗಿ ಇವರ ಸಹಯೋಗದಲ್ಲಿ ವೀರಶೈವ ಲಿಂಗಾಯತ ಹಂಡೆ ವಿದ್ಯಾ ಸಮಾಜದ 3ನೇ ಬೃಹತ್ ರಾಜ್ಯ ಮಟ್ಟದ ಮಹಾಸಮ್ಮೇಳನವನ್ನು ಐತಿಹಾಸಿಕ ಸ್ಥಳ ಕೂಡಲಸಂಗಮದಲ್ಲಿ ನಾವು ಹಮ್ಮಿಕೊಂಡಿದ್ದು, ಅದು 2 ದಿನದ ಕಾರ್ಯಕ್ರಮವಾಗಿದ್ದು, ಮೊದಲನೇ ದಿವಸ ನಮ್ಮ ಸಮಾಜದ ಇತಿಹಾಸದ ಕುರಿತು ಅನೇಕ ವಿಚಾರ ಸಂಕಿರಣಗಳನ್ನು ಹಮ್ಮಿಕೊಂಡು ಅದರಲ್ಲಿ ವಿಚಾರ ಗೋಷ್ಠಿಗಳನ್ನು ಹಾಕಿಕೊಂಡಿದ್ದು, ಆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಧರ್ಮಗುರುಗಳಾದಂಥ ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ಸಮಾಜದ ಧರ್ಮಗುರುಗಳಾದಂಥ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು, ಹೇಮಕೂಟ ಜಗದ್ಗುರು ಕೊಟ್ಟೂರು ಸ್ವಾಮಿ ಮಠ, ಬಳ್ಳಾರಿ ಹೊಸಪೇಟೆ ಹಾಲ್ಕೇರಿ, ಈ ಜಗದ್ಗುರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅದೇ ರೀತಿಯಾಗಿ ಅವತ್ತಿನ ದಿವಸ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪುರಾಣಸ್ವಾಮಿ ಗುರು ಮಹಾಂತ ಸ್ವಾಮಿಗಳು ಚಿಂತರಗಿ ಮಠ ಇಳಕಲ್, ಇವರು ಕೂಡ ಅವತ್ತಿನ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಈ ವಿಚಾರ ಸಂಕಿರಣದ ಉದ್ಘಾಟಕರಾಗಿ ಡಾಕ್ಟರ್ ಡಿ ವಿ ಪರಮ ಶಿವಮೂರ್ತಿ ಮಾನ್ಯ ಕುಲಪತಿಗಳು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಇವರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ದೇವರ ಕೊಂಡಾರೆಡ್ಡಿ ಹಾಗೂ ಡಾಕ್ಟರ್ BS ಕಟಗಿ ಹಳ್ಳಿ ಮಠ ಆಡಳಿತಾಧಿಕಾರಿ ಬಸವೇಶ್ವರ ವಿದ್ಯಾವರ್ತಕ ಸಂಘ, ಅವರು ಕೂಡ ಅವತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ಚಾಲುಕ್ಯ ಅಧ್ಯಯನ ಪೀಠದ ಅಧ್ಯಕ್ಷರಾದಂಥ JN ಪಾಟೀಲ್ ಸರ್ ಅವರು ವಹಿಸಿಕೊಳ್ತಾ ಇದ್ದಾರೆ. ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಮಾದೇವಪ್ಪ ಮುರುಗಿ ಸರ್ ಅವರು ಕೂಡ ಅವತ್ತು ಉಪಸ್ಥಿತರಿದ್ದಾರೆ. ಅದರಲ್ಲಿ 4 ಗೋಷ್ಠಿಗಳು ನಡೀತಾ ಇದ್ದಾವೆ. 1ನೇ ಗೋಷ್ಠಿಯಲ್ಲಿ ದಾಖಲು ಆಕರಗಳು, ಸಾಹಿತ್ಯ ಆಕರಗಳು, ಪುರಾತತ್ವ ಆಕರಗಳು, ಇತ್ತೀಚಿನ ಶೋಧಗಳು, ಇವೆಲ್ಲ 1ನೇ ಗೋಷ್ಠಿಯಲ್ಲಿ. 2ನೇ ಗೋಷ್ಠಿಯಲ್ಲಿ ಹಂಡೆ ಅರಸರ ಸಾಮಾಜಿಕ ಚಿಂತನೆಗಳು. ಇದು ಪ್ರತಿ 10 ವರ್ಷಕ್ಕೊಮ್ಮೆ ನಾವು ಈ ಸಮ್ಮೇಳನವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಪ್ರಥಮವಾಗಿ ಬಸವನ ಬಾಗೇವಾಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೆವು. 2004ರಲ್ಲಿ, 2014ರಲ್ಲಿ ಶಾಪುರದಲ್ಲಿ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೆವು. ಮತ್ತೆ ಇವಾಗ 2024-25ರಲ್ಲಿ ನಾವು ಕೂಡಲ ಸಂಗಮದಲ್ಲಿ ಐತಿಹಾಸಿಕ ಸ್ಥಳವಾದಂಥ ಕೂಡಲ ಸಂಗಮದಲ್ಲಿ ಬಸವ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ನಾಡಿನಾದ್ಯಂತ ನಮ್ಮ ಜನಾಂಗದ 1 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸುವ ಒಂದು ಸಾಧ್ಯತೆ ಇದೆ. ಆ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಅದೇ 3 ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಾಗೂ ಅನೇಕ ನಮ್ಮ ನಾಡಿನ ಮಠಾಧೀಶರು, ಜಗದ್ಗುರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಉಸ್ತುವಾರಿ ಸಚಿವರು, ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ MB ಪಾಟೀಲ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರಂತೆ ಹಂಡೆ ಅರಸರ ಭಾವಚಿತ್ರ ಅನಾವರಣವನ್ನು ಸನ್ಮಾನ್ಯ ಶಿವಾನಂದ ಪಾಟೀಲ್ ಸರ್ ಅವರು, ಉಸ್ತುವಾರಿ ಸಚಿವರು ಹಾವೇರಿ ಮತ್ತು ಸಕ್ಕರೆ ಕೃಷಿ ಮಾರುಕಟ್ಟೆ ಸಚಿವರಾದಂಥ ಶಿವಾನಂದ ಪಾಟೀಲ್ ಸರ್ ಅವರು ಈ ಹಂಡೆ ಅರಸರ ಭಾವಚಿತ್ರ ಅನಾವರಣವನ್ನು ಮಾಡ್ತಾ ಇದ್ದಾರೆ. ಅದರ ಅಧ್ಯಕ್ಷತೆಯನ್ನು ನಾನು ಡಾಕ್ಟರ್ SS ಪಾಟೀಲ್ ವಹಿಸ್ಕೊಳ್ತಾ ಇದ್ದೇನೆ. ಅದರಂತೆ ನಮ್ಮ ಹಂಡೆ ಅರಸರ ಗ್ರಂಥ ಲೋಕಾರ್ಪಣೆಯನ್ನು ಈ ನಾಡಿನ ಅನೇಕ ಸಚಿವರಾದಂಥ SR ಪಾಟೀಲ್ ಸರ್ ಅವರು, ವೀರಣ್ಣ ಚರಂತಿ ಮಠ ಅವರು, ವಿಜಯಾನಂದ ಕಾಶಪ್ಪನವರು, ಬಸವರಾಜ ಪಾಟೀಲ್ ಸರ್ ಅವರು, JT ಪಾಟೀಲ್ರು, CS ಗೌಡ್ರು, ರಾಜೀವ್ ಗೌಡ್ರು, ಅಶೋಕ್ ಮನಗುಳಿ ಅವರು, ಯಶವಂತರಾಯ ಗೌಡ್ರು, ಸುನಿಲ್ ಗೌಡ್ರು ಅವರು, PH ಪೂಜಾರಿ ಅವರು, ಹನುಮಂತ್ ನಿರಾಣಿ ಅವರು, ರಮೇಶ್ ಬೂಸ್ನೂರ್ ಅವರು, ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರು, ಜನಾರ್ದನ ರೆಡ್ಡಿ ಅವರು ಹಾಗೂ ದೊಡ್ಡನಗೌಡ ಪಾಟೀಲ್ರು, AS ಪಾಟೀಲ್ರು, SK ಬೆಳ್ಳುಬಿ ಸರ್ ಅವರು, ಸೋಮನಗೌಡ ಪಾಟೀಲ್ ಸಾಸನ, ಇವರೆಲ್ಲರೂ ಹಂಡೆ ಅರಸರ ಒಂದು ಗ್ರಂಥಗಳ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಈ ನಮ್ಮ ಸಂಸದರಾದಂಥ ಲೋಕಸಭಾ ಸದಸ್ಯರಾದಂಥ ರಮೇಶ್ ಜಿಗಜಿಣಿ ಸರ್ ಅವರು, ಬಾಗಲಕೋಟೆಯ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ PC ಗದ್ದಿಗೌಡ ಅವರು ಹಾಗೂ ಶಾಸಕರು ಬಳ್ಳಾರಿ ಶ್ರೀ ನಾರಾ ಭರತ್ ರೆಡ್ಡಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಂಡೆ ಅರಸರ ಭಾವಚಿತ್ರವನ್ನು ಅನಾವರಣೆ ಮಾಡ್ತಾ ಇದ್ದಾರೆ. ಅದರಂತೆ ನಮ್ಮ ಈ ಕಾರ್ಯಕ್ರಮದಲ್ಲಿ
25 ಗ್ರಂಥಗಳು ಸಮಾಜದ ಕುರಿತು, ಇತಿಹಾಸದ ಕುರಿತು ಈ 25 ಗ್ರಂಥಗಳು ಅವತ್ತಿನ ದಿವಸ ಲೋಕಾರ್ಪಣೆಗೊಳ್ತಾ ಇದ್ದವು. ಇದರಲ್ಲಿ ಉಪನ್ಯಾಸಕರಾಗಿ 2ನೇ ದಿವಸ ಹಂಡೆ ಅರಸರ ವೈಶಿಷ್ಟ್ಯಪೂರ್ಣ ಕಾಣಿಕೆ, ಹಂಡೆ ಅರಸರ ಮನೆತನದ ಸಾಂಸ್ಕೃತಿಕ ಅನನ್ಯತೆ, ಹಂಡೆ ಅರಸರ ಜನಾಂಗದ ಅಸ್ಮಿತೆಯತೆ ಹಾಗೂ ಹಂಡೆ ಅರಸರ ಮನೆತನದ ಒಂದು ಸಂಕತನ, ಈ ತರ ಆಗಿ 4 ಉಪನ್ಯಾಸಕರು ಅದನ್ನ ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನೀಡ್ತಾ ಇದ್ದೇವೆ. ಪ್ರಥಮವಾಗಿ MS ಚೌಧರಿ ಸರ್ ಅವರು, ಸಂಶೋಧಕರು ಧಾರವಾಡ, ಡಾಕ್ಟರ್ K ರವೀಂದ್ರನಾಥ್ ವಿಶ್ರಾಂತ ಪ್ರಾಧ್ಯಾಪಕರು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರಿಗೆ, ಹಾಗೂ ಡಾಕ್ಟರ್ DN ಪಾಟೀಲ್ ಇವರ ಅಧ್ಯಾಪಕರು ಕಲಬುರಗಿ ಇವರಿಗೆ 3 ಜನರಿಗೆ ಹಂಡೇಶ್ವರಿ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ. ಅದೇ ರೀತಿ ಸಾಧಕರಿಗೆ ಮತ್ತು ಸಮಾಜದಲ್ಲಿ ಅನೇಕ ಉದ್ಯಮಿದಾರರಿಗೆ ಹಾಗೂ PhD ಪಡೆದವರಿಗೆ ಮತ್ತು ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ ಅಂಥವರಿಗೆಲ್ಲ ನಾವು ಸಮಾಜದ ಸಾಧಕರಿಗೆ ಅಂತೇಳಿ ಸನ್ಮಾನ ಕೂಡ ಅವತ್ತು ಮಾಡ್ತಾ ಇದ್ದೇವೆ. ಜೊತೆಗೆ SSLC ಮತ್ತು PUCಯಲ್ಲಿ 90% ಅಂಕ ಪಡೆದಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಅವತ್ತು ಹಮ್ಮಿಕೊಂಡಿದ್ದೇವೆ. ಜೊತೆಗೆ PhD ಪಡೆದಂತ ಹಿರಿಯರಿಗೂ ಕೂಡ ಅವತ್ತೊಂದು ಅವರಿಗೆ ನಾವು ಸನ್ಮಾನ ಕೂಡ ಮಾಡ್ತಾ ಇದ್ದೇವೆ. ಜೊತೆಗೆ MBBS ಪದವಿಯನ್ನು ಅಂದ್ರೆ ನೀಟ್ ಪರೀಕ್ಷೆಯಲ್ಲಿ ಮತ್ತು ಸರ್ಕಾರಿ ಕೋಟಾದಲ್ಲಿ ಸೀಟನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ನಾವು ಅವತ್ತಿನ ದಿವಸ ಪ್ರತಿಭಾ ಪುರಸ್ಕಾರವನ್ನು ಕೂಡ ಅವರು ನೀಡ್ತಾ ಇದ್ದೇವೆ. ಈ ರೀತಿಯಾಗಿ ಕಾರ್ಯಕ್ರಮ 2ನೇ ದಿವಸ ನಡೀತದೆ. ಸಮಾರೋಪ ಸಮಾರಂಭದಲ್ಲಿ ನಮ್ಮ ಧರ್ಮಗುರುಗಳಾದಂತ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವತ್ತು ಸಮಾರೋಪ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಬಾಗಲಕೋಟೆಯ ಚರಂತಿ ಮಠದ ಶ್ರೀಗಳು ಕೂಡ ಅವತ್ತ ಈ ಸಾನ್ನಿಧ್ಯವನ್ನು ವಹಿಸಿ ಸಮಾರೋಪ ನುಡಿಗಳನ್ನ ಅವರು ಅವತ್ತಿನ ದಿವಸ ನೀಡ್ತಾ ಇದ್ದಾರೆ. ಈ ರೀತಿಯಾಗಿ ನಮ್ಮ 2 ದಿನದ ಕಾರ್ಯಕ್ರಮ, ನಮ್ಮ ಜನಾಂಗದ ಬಗ್ಗೆ ನಾವು 10 ವರ್ಷಕ್ಕೊಮ್ಮೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ನಾವು ಆಗಲೇ ಹೇಳಿದ ಹಾಗೆ ಇದು ನಾವು ಕೂಡಲ ಸಂಘದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದನ್ನು ತಾವು ಪತ್ರಿಕಾ ಬಂಧು ನಾವೇ ಅನ್ಕೊಂಡು ನಮ್ಮ ಸಮಾಜದವರು ಕಡು ಬಡವರಿಂದ ಸಂಗ್ರಹಿಸಿ ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಮಾಡ್ತಾ ಇದ್ದೇವೆ. ಪ್ರತಿ 10 ವರ್ಷದೊಳಗೆ ಈಗಾಗಲೇ ಹೇಳಿದಂತೆ ಅದಕ್ಕೆ ಇದು ಒಂದು ನಮ್ಮ ಸಮಾಜದ ಸಂಘಟನೆಯನ್ನು ಮಾಡುವಂಥದ್ದು, ಸರ್ಕಾರದ ಕಣ್ಣು ತರಿಸುವಂಥ ಕೆಲಸವನ್ನು ಕೂಡ ಈ ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೀವಿ.